ನಮಸ್ಕಾರ ಸ್ನೇಹಿತರೆ. ರಿವೆಂಜ್ ಇಸ್ ಎ ಡಿಶ್ ಬೆಸ್ಟ್ ಸರ್ವ್ಡ್ ಕೋಲ್ಡ್ ಅನ್ನೊಂದು ಮಾತಿದೆ. ಅಂದರೆ ಸೇಡು ಅನ್ನೋದು ತಣ್ಣಗಾಗಿ ಕೊಟ್ಟಾಗ, ತಣ್ಣಗಾಗಿ ತೀರಿಸ್ಕೊಂಡಾಗ ಅದರ ಮಜಾನೇ ಬೇರೆ ಅಂತ. ಸರಿಯಾಗಿ 2 ವರ್ಷದ ಹಿಂದೆ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡ್ತಾ ಇದ್ರು. ಸಡನ್ ಆಗಿ ಢಮಾರ್ ಅನ್ನೋ ಶಬ್ದ, ಒಂದೇ 1 ಇಂಚು, ಜಸ್ಟ್ 1 ಇಂಚ್ ಆ ಕಡೆ ಆಗಿದ್ರು ಕೂಡ ಇವತ್ತು ಟ್ರಂಪ್ ಬದುಕಿರ್ತಾ ಇರಲಿಲ್ಲ. ಆವತ್ತು ಟ್ರಂಪ್ ತಲೆ ಹೋಳಾಗ್ತಿತ್ತು. ಆದರೆ ಅವತ್ತು ಆ ಬುಲೆಟ್ ಟ್ರಂಪ್ ಕಿವಿಯನ್ನು ಹರ್ಕೊಂಡು ಹೋಗಿ ಗಾಯ ಮಾಡಿಕೊಂಡು ಪಾಸ್ ಆಯಿತು. ಹೆಂಗಂದ್ರು ಅವರು ಬದುಕೊಳ್ಳಿದ್ರು ಟ್ರಂಪ್. ಅವತ್ತು ಎದ್ದು ನಿಂತ್ಕೊಂಡು ಆ ರಕ್ತವನ್ನು ಒರೆಸ್ಕೊಳ್ತಾ ಟ್ರಂಪ್ ಫೈಟ್ 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 ಅಂತ ಕೂಗಿದ್ರು. ಆವತ್ತು ಜಗತ್ತಿಗೆ ಅದು ಬರೀ ಘೋಷಣೆ ರೀತಿ ಕೇಳಿಸಿತ್ತು. ಆದರೆ ಟ್ರಂಪ್ ಮನಸ್ಸಲ್ಲಿ ಅದು ಇರಾನ್ ಪಾಲಿನ, ಖಾಮೆನೆಗಳ ಪಾಲಿನ ಮರಣ ಶಾಸನ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಿದೆ. ಯಾಕಂದರೆ ಅವತ್ತು ಟ್ರಂಪ್ ಕಿವಿಗೆ ಪೆಟ್ಟು ಬಿದ್ದು ಕಿವಿಯನ್ನು ತೂತು ಮಾಡ್ತು. ಇವತ್ತು ಇರಾನ್ನಾದ್ಯಂತ ಆಲ್ರೆಡಿ ಫಸ್ಟ್ 48 ಅವರ್ಸ್ನಲ್ಲೇ ಮೋರ್ ದೆನ್ 2000 ಬಾಂಬ್ಸನ್ನು ಹಾಕುವ ಮೂಲಕ ಇರಾನ್ನನ್ನೇ ಪೂರ್ತಿ ಹರಿದು ಹಾಕಿದ್ದಾರೆ. ಅವತ್ತು ಟ್ರಂಪನ್ನು ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ಇರಾನ್ ಅಂತ ಟ್ರಂಪರ ಎದುರಾಳಿಗಳು, ಬೈಡೆನ್ ಸರ್ಕಾರದವರು, ಡೆಮೊಕ್ರಾಟ್ಸ್, ಅವ್ರು ಹೇಳಿದರು. ಇವತ್ತು ಇರಾನ್ ಪುಡಿ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಮಣ್ಣಾಗಿ ಆಯ್ತೀಗ. ಬರೀ ಖಾಮೆನೈ ಮಾತ್ರ ಅಲ್ಲ, ಅವರ ಫ್ಯಾಮಿಲಿಯನ್ನೇ ಅರ್ಧಕ್ಕರ್ಧ ಫಿನಿಶ್ ಮಾಡಲಾಗಿದೆ. ಟಾಪ್ ಲೀಡರ್ಶಿಪ್ ಎಲ್ಲ ಗಾನ್ ಇರಾನ್ದು. ಇದೆಲ್ಲ ಅವತ್ತೇ ಡಿಸೈಡ್ ಆಗಿತ್ತ ಟ್ರಂಪ್ ತಲೆಯಲ್ಲಿ. ಶಾಂತಿ ಮಾತುಕತೆ, ನೊಬೆಲ್ ಪ್ರಶಸ್ತಿ ಎಲ್ಲ ಕ್ಲಾಸಿಕ್ ಡಿಸೆಪ್ಷನ್ನ. ಇರಾನ್ ಕಣ್ಣಿಗೆ ಮಣ್ಣೆರಚೋಕ. ಇರಾನ್ ಸಂಪೂರ್ಣ ಶಾಂತಿಗೆ ಒಪ್ಪಿದ್ದರೂ ಕೂಡ, ರೆಡಿಯಾಗಿದ್ರೂ ಕೂಡ ಟ್ರಂಪ್ ಆಮೇಲೆ ದಾಳಿ ಮಾಡೇ ಬಿಟ್ಟಿದ್ಯಾಕೆ? ಅಮೆರಿಕನ ಅಂಡರ್ ಎಸ್ಟಿಮೇಟ್ ಮಾಡಿ ಇರಾನ್ ಬಲಿಯಾಯ್ತಾ? ಬನ್ನಿ ಟ್ರಂಪ್ ತೀರಿಸಿಕೊಳ್ತಾ ಇರೋ ರಕ್ತ ಸಿಕ್ತ ಸೇಡಿನ ರೋಚಕ ಕಥೆಯನ್ನ ಡಾಟ್ಸ್ ಕನೆಕ್ಟ್ ಮಾಡೋ ಮೂಲಕ ಡಿಕೋಡ್ ಮಾಡ್ತಾ ಹೋಗೋಣ. ನಿಮ್ಮನ್ನ ಇದು ಥ್ರಿಲ್ ಮಾಡಬಹುದು, ಯಾಕಂದ್ರೆ ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಟ್ರಂಪ್ ಸೇಡಿನ ಕತೆ, ರಕ್ತ ಸಿಕ್ತ ಸೇಡು, ಆ ಒಂದು ಬುಲೆಟ್. ಸ್ನೇಹಿತರೆ, ನಿಮಗೆಲ್ಲ ನೆನಪಿರ್ಬೋದು, ಜುಲೈ 13, 2024 ಇಡೀ ಜಗತ್ತು ಬೆಚ್ಚಿ ಬಿದ್ದ ದಿನ ಅದು. ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತೆ ಅಧ್ಯಕ್ಷರಾಗೋಕೆ ಹೊರಟಿದ್ದ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾಗಿತ್ತು ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ. ಬಟ್ಲರ್ ಕೌಂಟಿ ಅನ್ನೋ ಜಾಗದಲ್ಲಿ ಟ್ರಂಪ್ ರ್ಯಾಲಿ ಮಾಡ್ತಾ ಇದ್ರು. ಆಗ 20 ವರ್ಷದ ಹುಡುಗ ಥಾಮಸ್ ಮ್ಯಾಥ್ಯೂ ಕ್ರೋಕ್ಸ್ ಅನ್ನೋ ಬಿಲ್ಡಿಂಗ್ ಮೇಲೆ ಹತ್ತಿ ಟ್ರಂಪ್ ತಲೆಗೆ ಗುರಿ ಇಟ್ಟಿದ್ದ. ಟ್ರಂಪ್ ಅದೃಷ್ಟ ಅವತ್ತು ಕೈ ಕೊಟ್ಟಿರಲಿಲ್ಲ. ಅವರ ಕೈ ಹಿಡಿದಿತ್ತು. ತಲೆಯನ್ನು ಸೀಳಬೇಕಾಗಿದ್ದ ಗುಂಡು ಕಿವಿಯನ್ನು ಸೀಳ್ಕೊಂಡು ಹೋಗಿತ್ತು. ಎಲ್ಲರೂ ಆ ಕ್ಷಣಕ್ಕೆ ಅಂದುಕೊಂಡಿದ್ದು ಇದೇನೋ ಲೋಕಲ್ ಹುಚ್ಚ ಅಥವಾ ಟ್ರಂಪ್ ವಿರೋಧಿ ಮಾಡಿದ ಕೆಲಸ ಅಂತ. ಆದರೆ ಆಗ ಅಧಿಕಾರದಲ್ಲಿದ್ದು ಜೋ ಬೈಡೆನ್ ಸರ್ಕಾರ. ಟ್ರಂಪ್ರ ಎದುರಾಳಿಗಳು, ವಿರೋಧ ಪಕ್ಷದವರು, ಟ್ರಂಪ್ ಪಾಲಿಗೆ ಎದುರಾಳಿ ಪಾರ್ಟಿಯವರು, ಅವರು ತನಿಖೆ ನಡೆಸಿದ್ರು. ಡೆಮೊಕ್ರಾಟ್ಸ್, ಟ್ರಂಪ್ ರಿಪಬ್ಲಿಕನ್, ಡೆಮೊಕ್ರಾಟ್ಸ್ FBI ತನಿಖೆ ಮಾಡಿಸಿದ್ರು. FBI ತನಿಖೆ ಮಾಡ್ತು. ಆರಂಭದಲ್ಲಿ ಶೂಟರ್ ಒಬ್ಬಂಟಿ ಆಗಿದ್ದ ಅಂತ ಹೇಳಿದ್ರು. ಆದರೆ ಅಮೆರಿಕದ ಗುಪ್ತಚರ ಇಲಾಖೆಗಳಿಗೆ ಬೇರೆಯದೇ ವಾಸನೆ ಬರ್ತಾ ಇತ್ತು. ಯಾಕಂದರೆ ಅದಕ್ಕೂ ಕೆಲ ದಿನಗಳ ಹಿಂದಷ್ಟೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿತ್ತು ಅಮೆರಿಕಾಗೆ. ಇರಾನ್ ಟ್ರಂಪ್ ಅಥವಾ ಅವರ ಆಪ್ತರನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕ್ತಿದೆ ಅನ್ನೋದು ಆ ರಿಪೋರ್ಟ್ನ ಸಾರಾಂಶ. ಇದಕ್ಕೆ ಪೂರಕವಾಗಿ ನವೆಂಬರ್ನಲ್ಲಿ ಅಮೆರಿಕದ ಗುಪ್ತಚರ ಇಲಾಖೆ ಮತ್ತು ತನಿಖೆ ಮಾಡ್ತಾ ಇದ್ದ FBI ಮತ್ತು ನ್ಯಾಯಾಂಗ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಬೈಡೆನ್ ಸರ್ಕಾರದ್ದು ಎಲ್ಲರೂ ಸೇರಿಕೊಂಡು ಒಂದು ಸ್ಫೋಟಕ ಸತ್ಯವನ್ನ ಹೊರಹಾಕಿದ್ರು. ದಾಳಿಕೋರನಿಗೆ ಕುಖ್ಯಾತ IRGC ನಂಟಿದೆ ಅಂತ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್. ಯಾರಿದು? ಖಾಮೆನೈನ ಪ್ರೈವೇಟ್ ಆರ್ಮಿ ಇದು. ಇರಾನ್ನಲ್ಲಿ ಖಾಮೆನೈಗಳು ಅಧಿಕಾರಕ್ಕೆ ಬಂದ ನಂತರ ಅಲ್ಲಿನ ರೆಗ್ಯುಲರ್ ಸೇನೆಗೆ ಪರ್ಯಾಯವಾಗಿ ಕಟ್ಟಿದ ಸೇನೆ IRGC. ಅದರ ನಂಟಿತ್ತು ದಾಳಿಕೋರನಿಗೆ ಅಂತ ಬೈಡೆನ್ ಸರ್ಕಾರವೇ ಹೊರಹಾಕ್ತು. ನವೆಂಬರ್ 8, 2024 ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ಚಾರ್ಜ್ ಶೀಟ್ ಓಪನ್ ಮಾಡುತ್ತೆ. ಅದರಲ್ಲಿ ಫರ್ಹಾದ್ ಶಾಖೇರಿ ಅನ್ನೋ ವ್ಯಕ್ತಿಯ ಹೆಸರಿರುತ್ತೆ. ಈತ ಯಾರು ಗೊತ್ತಾ? ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಏಜೆಂಟ್. ಇವನಿಗೆ ಇರಾನ್ ಸರ್ಕಾರ ಒಂದೇ ಟಾಸ್ಕ್ ಕೊಟ್ಟಿತ್ತು. ಅದೇನು ಅಂದರೆ ಎಲೆಕ್ಷನ್ಗೂ ಮುಂಚೆ ಡೊನಾಲ್ಡ್ ಟ್ರಂಪ್ನ ಮುಗಿಸ್ಬೇಕು, ಆತ ಅಧಿಕಾರಕ್ಕೆ ಬರಬಾರದು ಯಾವತ್ತು ಅಂತ. ಯಾಕಂದ್ರೆ ಸೇಡು. ಯಾವ ಸೇಡು? 2020ರಲ್ಲಿ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಇರಾನ್ನ ಸೇನಾ ದಂಡನಾಯಕ ಕಾಸಿಂ ಸೊಲೈಮನಿ ಮೇಲೆ ಸ್ಟ್ರೈಕ್ ಮಾಡಿ ಹೊಡೆದು ಹಾಕಲಾಗಿತ್ತು. ಇರಾಕ್ನಲ್ಲಿದ್ದಾಗ ಹೊಡೆದು ಹಾಕಲಾಗಿತ್ತು. ಅದಕ್ಕೆ ಆದೇಶ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪೇ. ಆವಾಗಲೇ ಇರಾನ್ ಶಪಥ ಮಾಡಿತ್ತು ಟ್ರಂಪ್ ಅನ್ನ ಬಿಡೋದಿಲ್ಲ ಅಂತ ಹೇಳಿ. ಅಲ್ಲಿಂದ ಕಂಟಿನ್ಯೂ ಆಗಿತ್ತು ದ್ವೇಷ. ಟ್ರಂಪ್ ಅನ್ನ ಮುಗಿಸ್ಲೇಬೇಕು ಅನ್ನೋದು ಇರಾನ್ನ ಪ್ಲಾನ್ ಆಗಿತ್ತು. ದೊಡ್ಡ ಪಾಠ ಕಲಿಸ್ಬೇಕು ಅಮೆರಿಕಾಗೆ ಅಂತ. ಸೊ ಇಷ್ಟೆಲ್ಲ ಹಿನ್ನೆಲೆ ಇರೋ ನಡುವೆ ಗುಂಡು ಕೂಡ ಹಾರ್ತಲ್ಲ, ಜೀವ ಜಸ್ಟ್ ಉಳಿತಲ್ಲ. ಅವತ್ತು ಟ್ರಂಪ್ ಶಪಥ ಮಾಡಿಬಿಟ್ರ, ಹಾಗಾದ್ರೆ ನನ್ನ ಜೀವ ತೆಗಿಲಿಕ್ಕೆ ಬರ್ತೀರಾ? ಮತ್ತೊಮ್ಮೆ ಅಧ್ಯಕ್ಷ ಚುನಾವಣೆಗೆ ನಿಂತಿರೋ ಒಂದು ನನ್ನ ಜೀವ ತೆಗಿಲಿಕ್ಕೆ ಟ್ರೈ ಮಾಡ್ತೀರಾ? ನಿಮ್ಮನ್ನು ಬಿಡ್ತೀನಾ ನಾನು ಅಂತ ಹೇಳಿ ಟ್ರಂಪ್ ಅವತ್ತೇ ಶಪಥ ಮಾಡಿದ್ರಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಘಟನೆಗಳನ್ನ ನೋಡಿದ್ರೆ ಆಮೇಲೆ ಆಗಿರೋದು ಕೂಡ
ಹೌದು ಅನಿಸುತ್ತೆ. ಹಾಗಿದ್ರೆ ಮುಂದೇನಾಯ್ತು? ಹುಲ್ಲುಗಾವಲಿನಲ್ಲಿ ಸದ್ದೇ ಇಲ್ಲದೆ ತೆವಳುವ ಹಾವಿನ ರೀತಿ ಬಂದು ಹೇಗೆ ಹೆಡೆ ಎತ್ತಿ ಹೊಡೆದೇ ಬಿಟ್ರು ಟ್ರಂಪ್. ಅದೆಲ್ಲವನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಅನಿರೀಕ್ಷಿತ ಘಟನೆಗಳು ಯಾರ ಜೀವನದಲ್ಲೂ ಬೇಕಾದರೂ ಆಗ್ಬೋದು. ಹೆಲ್ತ್ ಸಮಸ್ಯೆಗಳು ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು. ಅದು ಹುಷಾರ್ ತಪ್ಪೋದಾಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು, ಯಾರಿಗೆ ಬೇಕಾದರೂ ಆಗ್ಬೋದು. ಆ ಟೈಮ್ನಲ್ಲಿ ರಕ್ಷಣೆಗೆ ಬರೋದೇ ಹೆಲ್ತ್ ಇನ್ಶೂರೆನ್ಸ್. 700-900 ರೂಪಾಯಿಗೆ 10-20 ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಸಾಧ್ಯ ಆಗುತ್ತೆ. ಮಾಡಿಸ್ಬಿಟ್ರೆ ಅಷ್ಟು ಅಮೌಂಟ್ನ ಹಾಸ್ಪಿಟಲ್ ಬಿಲ್ನ ಭಯನೇ ಇರೋದಿಲ್ಲ. ಕಮ್ಮಿಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಸರ್ಜನ್ಸ್ ಹತ್ರ, ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ಪಡ್ಕೊಳ್ಬೋದು ಧೈರ್ಯವಾಗಿ, ಫ್ರೀಯಾಗಿ. ಈಗ GST ಕೂಡ 0 ಆಗಿರೋದ್ರಿಂದ ಪ್ರೀಮಿಯಂ ಕಮ್ಮಿಗೆ ಸಿಗುತ್ತೆ. ಹಾಗೆ ಟರ್ಮ್ ಇನ್ಶೂರೆನ್ಸ್, ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಗೆ ಕೋಟ್ಯಂತರ ರೂಪಾಯಿಯ ಲಮ್ಸಮ್ ಬೆನಿಫಿಟ್ ಅನ್ನ ಕೊಡಿಸೋ ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ಸ್ನೇಹಿತರೆ, ಇದ್ರ ಬಗ್ಗೆ ಕೇಳಿದೀವಿ, ಬಟ್ ಮಾಡಿಸೋದು ಹೇಗೆ ಅನ್ನೋ ಗೊಂದಲ ನಿಮಗಿದ್ರೆ ನೀವು ಡಿಟೋದವರ ಹೆಲ್ಪ್ ಅನ್ನ ಪಡಿಬಹುದು. ಝೀರೋದಾದ ನಿಖಿಲ್ ಕಾಮತ್, ನಿತಿನ್ ಕಾಮತ್ ಬೆಂಬಲಿತ ಸಂಸ್ಥೆ ಇದು. ಇವರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನಿಮ್ಮದೇ ಭಾಷೆಯಲ್ಲಿ ನೀವು ಫ್ರೀ ಇನ್ಶೂರೆನ್ಸ್ ಅಡ್ವೈಸ್ ಅನ್ನ ಪಡಿಬಹುದು. ಜಸ್ಟ್ ಲಿಂಕ್ ಓಪನ್ ಮಾಡಿ ನಿಮಗೆ ಸೂಟ್ ಆಗೋ ಟೈಮ್ನಲ್ಲಿ ನೀವು ಕಾಲ್ ಶೆಡ್ಯೂಲ್ ಮಾಡಿಕೊಂಡು ಅವರ ಹತ್ರ ಆರಾಮಾಗಿ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಸೂಟ್ ಆಗೋ ರೀತಿ ಪ್ಲಾನ್ಗಳನ್ನು ನೀವು ಬೈ ಮಾಡಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಶಾಂತಿ ರಾಯಭಾರಿಯ ಮಾರುವೇಷ. ಸ್ನೇಹಿತರಲ್ಲಿ, ಟ್ರಂಪ್ ಆಡಿದ ಆಟ ಇದೆಯಲ್ಲ, ನಿಜಕ್ಕೂ ಡೇಂಜರಸ್, ಡೆಡ್ಲಿ. ವಿಷಕಾರಿ ಸರ್ಪ ಹೇಗೆ ತಣ್ಣಗೆ ಕೋಲ್ಡ್ ಆಗಿ ತೆವಳ್ಕೊಂಡು ಹೋಗುತ್ತೋ ಹುಲ್ಲಿನ ಮೇಲೆ ಶಬ್ದವೇ ಮಾಡದೆ, ಅದೇ ರೀತಿ ಮ್ಯಾನ್ಯೂರಿಂಗ್ ಮಾಡಿದ್ದಾರೆ ಟ್ರಂಪ್ ಇಲ್ಲಿ. ಸಾಮಾನ್ಯವಾಗಿ ಸೇಡ್ ತೀರಿಸ್ಕೊಳ್ಳೋರು ಕೋಪ ಮಾಡ್ಕೊಳ್ತಾರೆ, ಅರ್ಚಾಡ್ತಾರೆ. ಟ್ರಂಪ್ ಮಾಡಿದ್ದೇನೋ ತನ್ನನ್ನು ತಾನು ಜೋಕರ್ ತರ ಪ್ರೆಸೆಂಟ್ ಮಾಡಿಕೊಂಡು ಈತನ ಕೈಲಿ ಏನು ಮಾಡೋಕ್ಕಾಗತ್ತೆ, ಬರೀ ಮಾತು ಅನ್ನೋ ಥರದಲ್ಲಿ ತೋರಿಸ್ಕೊಂಡಿದ್ದು ಜಗತ್ತಿಗೆ. ಶಾಂತಿ ಶಾಂತಿ ಅಂತ ಹೇಳಿದ್ದು, ಯುದ್ಧ ನಿಲ್ಲಿಸಿದೆ ಅಂತ ದಿನ ಬೆಳಗಾದ್ರೆ ಸ್ಟೇಟ್ಮೆಂಟ್, ಅದು ನ್ಯೂಸ್ ಆಗಬೇಕು. ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡ್ರಿ, ಯುದ್ಧ ನಿಲ್ಲಿಸಿದೆ ಅಂತ ಹೇಳಿ ಸ್ವೀಡನ್ಗೇನೆ ಪತ್ರ ಬರೆದ್ರು. ಆ ಮೂಲಕ ಟ್ರಂಪ್ ಮತ್ತೆ ಯುದ್ಧ ಮಾಡ್ತಾರಾ ಅನ್ನೋ ಕ್ವಶನ್ ಬರಬೇಕು. 2025-2026 ಶುರುನಲ್ಲಿ ಟ್ರಂಪ್ ನಡವಳಿಕೆ ಹೇಗಿತ್ತು ಒಂದ್ಸಲ ಯೋಚನೆ ಮಾಡಿ. ನಾನು ಬಿಸ್ನೆಸ್ ಮನ್ ರೀ, ನಾನು ಯುದ್ಧ ಅಂದ್ರೆ ಆಗಲ್ಲ ನನಗೆ. ನಮ್ಮ ಪ್ರೆಸಿಡೆಂಟ್ಗೆ ಯುದ್ಧ, ಹಿ ಹೇಟ್ಸ್ ವಾರ್, ಯುದ್ಧ ಅಂದ್ರೆ ಇಷ್ಟನೇ ಇಲ್ಲ ಅವ್ರಿಗೆ, ಬರೀ ಮಾತುಕತೆ ಅವ್ರದ್ದು ಅಂತ ಎಲ್ರು, ಟ್ರಂಪು ಅವರ ಆಡಳಿತದವರು ಎಲ್ಲರೂ ಹೇಳೋದು. ಜೋ ಬೈಡೆನ್ ಜಗತ್ತನ್ನ 3ನೇ ಮಹಾಯುದ್ಧ ಕಡೆಗೆ ತಗೊಂಡು ಹೋಗಿದ್ರು. ನಾನು ಯುದ್ಧ ನಿಲ್ಲಿಸೋನು, ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ, ಇಸ್ರೇಲ್ ವಾರ್ ನಿಲ್ಲಿಸಿದ್ದೀನಿ, ಭಾರತ ಪಾಕ್ ಯುದ್ಧವನ್ನ ಕೂಡ ನಿಲ್ಲಿಸಿದ್ದು ನಾನೇ, ಐ ವಾಂಟ್ ಪೀಸ್ ಅಂತ ಭಾಷಣವನ್ನ ಮಾಡ್ತಾ ಬಂದ್ರು. ಇದೆಲ್ಲ ಯಾಕೆ? ಶತ್ರುವನ್ನ ಯಾಮಾರಿಸೋ ತಂತ್ರನ. ಏನಂದ್ರೂ ಕೂಡ ಟ್ರಂಪ್ ಬರೀ ಹುಚ್ಚಾಟ ಮಾಡೋದಷ್ಟೇ. ಸ್ಯಾಂಕ್ಷನ್ ಹಾಕಬಹುದು, ಯುದ್ಧವನ್ನು ಮಾಡಲ್ಲ, ಆ ಮೂಳೆಲ್ಲ ಇಲ್ಲ ಈ ಮನುಷ್ಯನಿಗೆ ಅಂತ ಇರಾನ್ ಅನ್ನ ನಂಬಿಸೋ ತಂತ್ರನ. ಚೀನಿ ಯುದ್ಧ ತಜ್ಞ ಸುನ್ ಸು ಒಂದು ಮಾತನ್ನ ಹೇಳ್ತಾರೆ, ನೀವು ಬಲಶಾಲಿಯಾಗಿದ್ದಾಗ ವೀಕ್ ಇದ್ದೀವಿ ಅಂತ ನಟಿಸಿ, ಆಗ ಶತ್ರು ಮೈ ಮರಿತಾನೆ ಅಂತ. ಟ್ರಂಪ್ ಇದನ್ನೇ ಮಾಡಿದ್ರ. ಅದರ ನಡುವೆ ಮಾತುಕತೆಯ ಡ್ರಾಮಾ, ಹೊಡೆಯೋದು ಡಿಸೈಡ್ ಆಗಿ ಹೋಗಿದೆ, ಆದರೂ ಕೂಡ ಏಕಾಏಕಿ ಕ್ರೂರವಾಗಿ ದಾಳಿ ಮಾಡಿದ್ರು ಅಂತ ಹೇಳಿಸ್ಕೋಬಾರ್ದಲ್ವಾ. ಹಾಗಾಗಿ ಮಾತುಕತೆ ಡ್ರಾಮಾ. ಕಳೆದ 1 ವರ್ಷದಿಂದ ಒಮಾನ್ ರಾಷ್ಟ್ರದ ಮೂಲಕ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ. ಇರಾನ್ ಕೂಡ ಅನ್ಕೊಂಡಿದ್ವಿ ಬರೀ ಮಾತುಕತೆ ಅಂತ. ಅದರಲ್ಲೂ ಕೂಡ ಸ್ಟೇಜ್ 1 ಸ್ಟೇಜ್ 2 ಅನ್ನೋ ಪ್ಲಾನಿಂಗ್ಗಳು ಹಂತವಾಗಿ ಹೊಡೆಯೋದು. 2025ರಲ್ಲಿ ಏನಾಯ್ತು, ಮೇ ಜೂನ್ ವೇಳೆಗೆ ಏನಾಯ್ತು, ಇಸ್ರೇಲ್ ಮತ್ತು ಅಮೆರಿಕಗಳು ಒಂದು ರೌಂಡ್ನ ದಾಳಿ ಮಾಡೋದು. ನಮಗೆ ನ್ಯೂಕ್ಲಿಯರ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಷ್ಟೇ, ಇರಾನ್ ನ್ಯೂಕ್ಲಿಯರ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಷ್ಟೇ, ಅದನ್ನು ಮಾತ್ರ ಹೊಡಿತೀವಿ ಅನ್ನೋ ಥರದಲ್ಲಿ ಬೇರೆ ಏನು ಮಾಡಲ್ಲಪ್ಪ, ಅದೊಂದು ಹೊಡಿಬೇಕು ಅಷ್ಟೇ ಅನ್ನೋ ಥರದಲ್ಲಿ ದಾಳಿ ಮಾಡಿದ್ರು. ಅಮೆರಿಕ B2 ಬಾಂಬರ್ಗಳನ್ನು ಬಳಸಿ ದಾಳಿ ಕೂಡ ಮಾಡಿ ಬಂತು. ನಾವು ಮನ್ಸು ಮಾಡಿದ್ರೆ ಖಾಮಿನೇನ್ ತೆಗೆಯೋದಾಗಿತ್ತು, ಬಟ್ ಇವಾಗ ಸದ್ಯಕ್ಕೆ ತೆಗೆಯೋದ ನಾವು, ನಮಗೆ ನ್ಯೂಕ್ಲಿಯರ್ ಮಾಡಬಾರ್ದು ಅಷ್ಟೇ. ಅವರು ಅಷ್ಟು ಒಪ್ಕೊಂಡ್ರೆ ಇರಾನ್ ಶ್ರೀಮಂತ ಆಗಿಬಿಡುತ್ತೆ ಅನ್ನೋ ಥರದಲ್ಲೆಲ್ಲ ಮಾತಾಡಿದ್ರು ಡೊನಾಲ್ಡ್ ಟ್ರಂಪ್. ಆವಾಗಲೂ ಕೂಡ ಇರಾನ್ ಇಷ್ಟೇ, ಇದಕ್ಕಿಂತ ಹೆಚ್ಚೇನು ಹೋಗಲ್ಲ ಟ್ರಂಪ್ ಅಂತ ಅಂದ್ಕೊಳ್ತು. ನ್ಯೂಕ್ಲಿಯರ್ ಕೆಲಸಗಳನ್ನು ಸ್ವಲ್ಪ ಸ್ಲೋ ಕೂಡ ಮಾಡ್ತು. ಅಮೆರಿಕದೊಂದಿಗೆ ಒಳ್ಳೆ ಸಂಬಂಧ ಇದ್ರೆ ಆರ್ಥಿಕ ನಿರ್ಬಂಧಗಳು ಕಮ್ಮಿ ಆಗುತ್ತೆ ಅನ್ನೋ ಆಸೆ ಕೂಡ ಖಾಮಿನೆಗೆ ಹುಟ್ಟೋಕೆ ಶುರುವಾಯಿತು. ಬಿಸ್ನೆಸ್ ಮನ್ ಪ್ರೆಸಿಡೆಂಟ್ ಏನಾದ್ರು ವರ್ಕೌಟ್ ಆಗ್ಬೋದಾ ಅಂತ ಶರಣಾಗಿದ್ದ ಇರಾನ್. ಆದರೂ ಟ್ರಂಪ್ ದಾಳಿ. ಸ್ನೇಹಿತರೆ, ಫೆಬ್ರವರಿ 26, 2026 ಅಂದರೆ ಇದೇ ವಾರ ಜಿನೆವಾದಲ್ಲಿ ಅಮೆರಿಕ ಮತ್ತು ಇರಾನ್ ಅಧಿಕಾರಿಗಳ ನಡುವೆ ಮಹತ್ವದ ಮೀಟಿಂಗ್ ಆಯಿತು. ವರ್ಷಗಳಿಂದ ಮೀಟಿಂಗ್ ನಡೀತಾನೆ ಬರ್ತಾ ಇತ್ತು ಒಮಾನ್ ಮಧ್ಯಸ್ಥಿಕೆಯಲ್ಲಿ. ಇದು ಕೂಡ ಕಂಟಿನ್ಯೂ ಆಗಿತ್ತು ಜಿನೆವಾದಲ್ಲಿ. ಒಮಾನ್ ರಾಷ್ಟ್ರ ತನ್ನ ಸೀಕ್ರೆಸಿ ಅಂದರೆ ಗುಟ್ಟು ಕಾಪಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಆದರೆ ಈ ಬಾರಿ ಆ ಒಮಾನ್ ದೇಶದ ಫಾರಿನ್ ಮಿನಿಸ್ಟರ್ ಬದ್ರ್ ಬಿನ್ ಹಮದ್ ಅಲ್ ಬುಸೈದಿ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಒಂದು ಬಹುದೊಡ್ಡ ಸೀಕ್ರೆಟನ್ನು ಲೀಕ್ ಮಾಡಿಬಿಟ್ರು. ಅವರ ಪ್ರಕಾರ ಜಿನೆವಾದಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ 99% ಫೈನಲ್ ಆಗೋಗಿತ್ತು. ಅಮೆರಿಕ ಬಿಲ್ಡಪ್ ಮಾಡಿರೋ ಮಿಲಿಟರಿ ನೋಡಿ ಗಾಬರಿಯಾಗಿ ಇರಾನ್ ಈ ಸಲ ಒಪ್ಕೊಂಡ್ಬಿಟ್ಟಿತ್ತು, ಡೀಲ್ಗೆ ರೆಡಿ ಆಗಿತ್ತು.
ಡೀಲ್ ಪ್ರಕಾರ ಯಾವ ಮಟ್ಟಿಗೆ ಕಾಂಪ್ರಮೈಸ್ ಆಗಿತ್ತು ಅಂದರೆ ತನ್ನ ನ್ಯೂಕ್ಲಿಯರ್ ಸ್ಟಾಕ್ ಪೂರ್ತಿಯಾಗಿ ಝೀರೋ ಮಾಡೋಕ್ಕೂ ಒಪ್ಕೊಂಡಿತ್ತು. ಅಂದರೆ ಸ್ಫೋಟಕ ಮಾಡುವ ಆಸೆಯನ್ನ ಕಂಪ್ಲೀಟ್ ಆಗಿ ತ್ಯಾಗ ಮಾಡೋಕೆ ಇರಾನ್ ರೆಡಿ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಒಮಾನ್ ಹೇಳ್ತಿರೋ ಪ್ರಕಾರ 60% ಎನ್ರಿಚ್ ಮಾಡಿದ್ದ ಯುರೇನಿಯಂ ಅನ್ನ ಮತ್ತೆಂದೂ ಸ್ಫೋಟಕಕ್ಕೆ ಬಳಸದ ಹಾಗೆ ಇರ್ರಿವರ್ಸಿಬಲ್ ಇಂಧನವನ್ನಾಗಿ ಕರಗಿಸೋಕು ಇರಾನ್ ಒಪ್ಕೊಂಡಿತ್ತು. ಅಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ತನಿಖಾಧಿಕಾರಿಗಳಿಗೆ ಹಾಗೆ ಅಮೆರಿಕದ ಇನ್ಸ್ಪೆಕ್ಟರ್ಗಳಿಗೂ ಕೂಡ ತನ್ನ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳನ್ನ ಒಂದು ಚೆಕ್ ಮಾಡೋಕೆ ಪೂರ್ತಿಯಾಗಿ ಮುಕ್ತವಾಗಿ ಆಕ್ಸೆಸ್ ಕೊಡೋಕು ಖಾಮೆನಿ ಆಡಳಿತ ರೆಡಿ ಆಗಿತ್ತು ಅಂತ ಒಮಾನ್ ಹೇಳ್ತಾ ಇದೆ. ಮುಖ್ಯವಾಗಿ 2015ರಲ್ಲಿ ಒಬಾಮಾ ಟೈಮ್ನಲ್ಲಿ ಮಾಡಿದ ನ್ಯೂಕ್ಲಿಯರ್ ಡೀಲ್ ಇತ್ತಲ್ಲ, ಅದಕ್ಕಿಂತ 100 ಪಟ್ಟು ಸ್ಟ್ರಾಂಗ್ ಇತ್ತು, ಅಮೆರಿಕದ ಪರವಾಗಿತ್ತು. ಇದು ಹಳೆಯ ಒಪ್ಪಂದದಲ್ಲಿ ಬರೀ ಸ್ಟಾಕ್ ಮೇಲೆ ಲಿಮಿಟ್ ಹಾಕಲಾಗಿತ್ತು. ಆದರೆ ಈ ಹೊಸ ಒಪ್ಪಂದ ಇರಾನ್ನ ನ್ಯೂಕ್ಲಿಯರ್ ಕೆಪಾಸಿಟಿಯನ್ನೇ ಶಾಶ್ವತವಾಗಿ ಕ್ಲೋಸ್ ಮಾಡ್ತಾ ಇತ್ತು. ಮಾತುಕತೆ ಸಫಲವಾಗ್ತಾ ಇದೆ, ಶಾಂತಿ ನೆಲೆಸುತ್ತೆ ಅಂತ ಮೀಡಿಯಾಗಳಲ್ಲಿ ರಿಪೋರ್ಟ್ ಬಂತು. ಆದರೆ ಇದು ಶಾಂತಿ ಒಪ್ಪಂದ ಆಗಿರಲಿಲ್ಲ. ಇದು ಇರಾನ್ ಕತ್ತಿಗೆ ತೂಗು ಹಾಕಿದ್ದ ಹಗ್ಗ ಆಗಿತ್ತು. ಡೀಲ್ ನೆಪ BCA ಬಿಟ್ರು ಬಲ. ಜಿನೆವಾದ ಮೀಟಿಂಗ್ ಮುಗಿದು 48 ಗಂಟೆ ಆಗಿರಲಿಲ್ಲ. ಇರಾನ್ ನಾಯಕರು ನಿರಾಳವಾಗಿದ್ರು. ಅಮೆರಿಕದೊಂದಿಗೆ ಮಾತುಕತೆಯಾಗಿದೆ, 99% ಓಕೆ ಆಗಿದೆ. ಎಲ್ಲ ಯುದ್ಧ ನೌಕೆಗಳನ್ನ, ಫೈಟರ್ ಜೆಟ್ಗಳನ್ನ ನಮ್ಮ ಉಸಿರು ಕಟ್ಸಕ್ಕೇನು ಪ್ರಯತ್ನ ಪಡ್ತಿದ್ದಾರೆ, ಇನ್ನು ವಾಪಸ್ ತಗೊಳ್ಳೋಕೆ ಶುರು ಮಾಡ್ತಾರೆ ಅಂತ ಖಾಮೆನಿ ಆ್ಯಂಡ್ ಗ್ಯಾಂಗ್ ರಿಲ್ಯಾಕ್ಸ್ ಮೂಡ್ನಲ್ಲಿತ್ತು. ಶನಿವಾರದ ಪ್ರಾರ್ಥನೆ ಬೇರೆ ಇತ್ತು. ಎಲ್ಲ ಪ್ರಮುಖ ನಾಯಕರು, ಕಮಾಂಡರ್ಗಳು ಒಂದೇ ಕಡೆ ಸೇರಿದ್ರು. ಸರಿಯಾಗಿ ಅದೇ ಟೈಮ್ ನೋಡಿ ಟ್ರಂಪ್ ಆರ್ಡರ್ ಕೊಟ್ಟರು. ಶತ್ರು ಇವಾಗ ಆಗಲ್ಲ ಅಂತ ಅನ್ಕೊಂಡಿದ್ರು. ಅದೇ ಟೈಮ್ಗೆ ಅಮೆರಿಕ ಮತ್ತು ಇಸ್ರೇಲ್ನ ಫೈಟರ್ ಜೆಟ್ಗಳು, ಅತ್ಯಾಧುನಿಕ ಡ್ರೋನ್ಗಳು ಇರಾನ್ ಆಕಾಶದಲ್ಲಿ ಪ್ರತ್ಯಕ್ಷ ಆದವು. ಇರಾನ್ ರೆಡಾರ್ಗಳು ಕಣ್ಣು ತೆರೆಯುವಷ್ಟರಲ್ಲಿ ಕೆಲಸ ಮುಗಿದು ಹೋಗಿತ್ತು. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ, ಯಾರು ಅಮೆರಿಕವನ್ನ ದೊಡ್ಡ ಸೈತಾನ ಅಂತ ರಿಪೀಟೆಡ್ಲಿ ಕರಿತಾ ಇದ್ರು, ಯಾರು ಇಸ್ರೇಲ್ ಭೂಪಟವನ್ನೇ ಅಳಿಸ್ತೀನಿ ಅಂತ ಗುಟುರು ಹಾಕ್ತಾ ಇದ್ರು, ಅವರಿವತ್ತು ಮಣ್ಣಡಿ ಸೇರಿಯಾಗಿದೆ. ಖಾಮೆನಿ ಅವ್ರು ಮಾತ್ರ ಅಲ್ಲ, ಅವರ ಫ್ಯಾಮಿಲಿಯವರು, ಅವರ ಸಚಿವರು, ಟಾಪ್ ಅಧಿಕಾರಿಗಳು, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಟಾಪ್ ಕಮಾಂಡರ್ಗಳು, ರಕ್ಷಣಾ ಸಚಿವರುಗಳು ಎಲ್ಲ ಒಂದೇ ದಾಳಿಯಲ್ಲಿ ಧೂಳಿಪಟ. ಇಲ್ಲಿರೋ ಮೇನ್ ಪಾಯಿಂಟ್ ಏನು ಗೊತ್ತಾ? ಇದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಇದೊಂದು ಡಿಸೆಪ್ಷನ್ ಸ್ಟ್ರೈಕ್. ಮಾತುಕತೆ ಹೆಸರಲ್ಲಿ ಶತ್ರುವನ್ನ ಒಂದು ಕಡೆ ಕೂರಿಸಿ ಒಂದೇ ಏಟಿಗೆ ಎಲ್ಲರನ್ನ ಎತ್ತು ಬಿಡೋದು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರು ಮೊದಲೇ ಹೇಳ್ತಾ ಇದ್ರು, ಮಾತುಕತೆ ಇಲ್ಲದೆ ಹೋದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ. ಆದ್ರೆ ಟ್ರಂಪ್ ಮತ್ತು ನೆತನ್ಯಾಹು, ಅಮೆರಿಕದ CIA ಮತ್ತು ಇಸ್ರೇಲ್ನ ಮೊಸಾದ್ ಆಡಿದ ಈ ವಾರ್ ಕ್ರಾಫ್ಟ್ ಆ್ಯಂಡ್ ಸ್ಪೈ ಕ್ರಾಫ್ಟ್ಗೆ ಇರಾನ್ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಇರಾನ್ ಪುಡಿ ಪುಡಿ ಆಗೋಯ್ತು. ಇನ್ನೊಂದು ಮುಖ್ಯವಾಗಿರೋ ವ್ಯತ್ಯಾಸವನ್ನು ಗಮನಿಸಿ. 2016ರಿಂದ 2020 ನಡುವೆ ಇದ್ದ ಮೊದಲ ಅವಧಿಯ ಟ್ರಂಪ್ಗೂ 2ನೇ ಅವಧಿಯ ಟ್ರಂಪ್ಗೂ ಅಜಗಜಾಂತರ ವ್ಯತ್ಯಾಸ. ಟರ್ಮ್ 1ನಲ್ಲಿ ಟ್ರಂಪ್ ಕೇವಲ ಒಬ್ಬ ರಾಜಕಾರಣಿಯಾಗಿದ್ರು. ಆವಾಗ ಕೂಡ ಇರಾನ್ ಕಾಟ ಕೊಡ್ತಾ ಇತ್ತು. ಆಗ ಖಾಸೆಮ್ ಸೊಲೆಮನಿಯನ್ನ ಮುಗಿಸಿದ್ರು, ಆದರೆ ಯುದ್ಧ ಮಾಡೋಕೆ ಹೋಗಿರಲಿಲ್ಲ. ಯಾಕಂದರೆ ಅವರಿಗೆ ಮತ್ತೆ ಎಲೆಕ್ಷನ್ ಗೆಲ್ಲೋ ಭಯ ಇತ್ತು. ಯುದ್ಧ ಆದರೆ ವೋಟ್ ಬ್ಯಾಂಕ್ ಹಾಳಾಗಬಹುದಾ ಅನ್ನೋ ಆತಂಕ ಕೂಡ ಇರುತ್ತೆ. ಆದರೆ ಈಗ ದಿಸ್ ಈಸ್ ಸೆಕೆಂಡ್ ಟರ್ಮ್. ಟ್ರಂಪ್ಗೆ ಮುಂದೆ ಎಲೆಕ್ಷನ್ ಎದುರಿಸೋ ಭಯ ಇಲ್ಲ, ಯಾರ ಮುಂದೆನೂ ತಲೆ ತಗ್ಗಿಸೋ ಅವಶ್ಯಕತೆ ಇಲ್ಲ. ಅವರಿಗೀಗ ಸೆಟಲ್ ಮಾಡಬೇಕು ಸ್ಕೋರ್ನ. ವಿಚಾರ ಪರ್ಸನಲ್ ಆಗಿದೆ. ಜಗತ್ತಿನ ಅತ್ಯಂತ ಪವರ್ಫುಲ್ ರಾಷ್ಟ್ರದ ಅಧ್ಯಕ್ಷನನ್ನೇ ಕೊಲ್ಲೋಕೆ ಒಂದು ರಾಷ್ಟ್ರ ಸುಪಾರಿ ಕೊಡುತ್ತೆ ಅಂದರೆ ಆ ಅಧ್ಯಕ್ಷ, ಅಮೆರಿಕದ ಅಧ್ಯಕ್ಷ, ಅದನ್ನು ಲೈಟಾಗಿ ತಗೊಳ್ಳೋಕೆ ಸಾಧ್ಯನಾ? ಕೈಯಲ್ಲಿ ಬಟನ್ ಹಿಡ್ಕೊಂಡು ಕೂತಿರೋ ಮನುಷ್ಯ, ಏನು ಬೇಕಾದರೂ ಮಾಡಬಹುದಾಗಿರೋ ಬಟನ್ ಹಿಡ್ಕೊಂಡು ಕೂತಿರೋ ಮನುಷ್ಯ. ಅವಾಗ ಏನಾಗುತ್ತೆ, ಅದು ಬರೀ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಮಾತ್ರ ಆಗಿರೋದಿಲ್ಲ. ನನ್ನನ್ನು ಟಾರ್ಗೆಟ್ ಮಾಡ್ತೀಯಾ ಅಂತ ಪರ್ಸನಲ್ ಗ್ರಡ್ಜ್ ಆಗುತ್ತೆ ಅಲ್ಲಿ. ಮನಶಾಸ್ತ್ರಜ್ಞರು ಹೇಳ್ತಾರೆ, 2ನೇ ಬಾರಿ ಅಧಿಕಾರಕ್ಕೆ ಬಂದ ನಾಯಕರು ತಮ್ಮ ಲೆಗಸಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ ಅಂತ. ಟ್ರಂಪ್ಗೂ ಕೂಡ ಅದೇ ಗುರಿ ಇರುತ್ತೆ. ನನ್ನ ಅಧಿಕಾರಾವಧಿ ಮುಗಿಯೋದ್ರೊಳಗಡೆ ಇರಾನ್ ಕಥೆಯನ್ನು ಮುಗಿಸ್ಬೇಕು, ಮತ್ತೆ ಯಾವತ್ತೂ ಯಾವ ದೇಶನೂ ಅಮೆರಿಕದ ಅಧ್ಯಕ್ಷನ ಕಡೆಗೆ ಕಣ್ಣೆತ್ತಿ ನೋಡಬಾರ್ದು, ಆ ರೀತಿ ಲೆವೆಲ್ ಮಾಡಿ ಬರಬೇಕು ಇರಾನನ್ನ ಅಂತ. ಹಾಗಾಗಿನೇ ಈ ಬಾರಿ ದಾಳಿಗಳು ಕೇವಲ ಮಿಲಿಟರಿ ಬೇಸ್ ಮೇಲೆ ಸೀಮಿತ ಆಗಿಲ್ಲ, ನೇರವಾಗಿ ತಲೆಗಳಿಗೆ ಗುರಿ ಇಡ್ಲಾಗ್ತಿದೆ. ಇದಕ್ಕೆ ಇಸ್ರೇಲ್ ಕೂಡ ಹೊಂದಾಣಿಕೆ ಆಯಿತು ಚೆನ್ನಾಗಿ. ಒಂದ್ ಕಡೆ ಟ್ರಂಪ್ಗೆ ಖಾಮೆನಿ ಬೇಕಾಗಿತ್ತು, ಏನೋ ಒಂದ್ ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ ನಾಶ ಆಗಬೇಕಾಗಿತ್ತು. ಇವರಿಬ್ರು ಕೂಡ ಮುಂಚೆನೇ ಫ್ರೆಂಡ್ಸ್. ಟ್ರಂಪ್ ಮತ್ತು ನೆತನ್ಯಾಹುಗೂ ಗಳಸ ಕಂಠಸ್ಯ, ಬಹಳ ಕ್ಲೋಸ್ ಫ್ರೆಂಡ್ಸ್. ಒಂಥರ ಅಜ್ಜ ಮೊಮ್ಮಕ್ಕಳ ಸಂಬಂಧದ ಥರ, ಗಾಡ್ ಫಾದರ್ ಮತ್ತು ಮಗುವಿನ ಸಂಬಂಧದ ಥರ ಅವರಿಬ್ರದ್ದು. ಹಂಗೆ ಕಾಪಾಡುತ್ತೆ ಇಸ್ರೇಲ್ನ ಅಮೆರಿಕ. ಅದರ ನಡುವೆ ಇಬ್ಬರಿಗೂ ಕೂಡ ಪರ್ಸನಲ್ ಗೋಲ್ ಇತ್ತು. ನೆತನ್ಯಾಹುಗೂ ಕೂಡ ಲೆಗಸಿಯನ್ನ, ಒಂದು ಶಾಶ್ವತ ಲೆಗಸಿಯನ್ನ ಬಿಟ್ಟು ಹೋಗಬೇಕಾಗಿತ್ತು, ಇಸ್ರೇಲ್ನ ಪರಮ ಶತ್ರುವನ್ನ ಮುಗಿಸೋದು. ಟ್ರಂಪ್ಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅದೆಲ್ಲ ಇತ್ತು. ಎಲ್ಲ ಒಂದು ಕೂಡ್ಕೊಂಡ್ವು ಅಷ್ಟೇ. ಇದೆಲ್ಲದರ ಪರಿಣಾಮ ಇವತ್ತು ಇಡೀ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ. ಅಮೆರಿಕ ಮತ್ತೊಮ್ಮೆ ಬಿಗ್ ಡ್ಯಾಡಿ ತರ ಜಗತ್ತಲ್ಲಿ
ಅರೈವ್ ಆಗಿದೆ. ವೆನೆಜುವೆಲಾ ಅಧ್ಯಕ್ಷನನ್ನ ಹೊತ್ಕೊಂಡು ಹೋಯಿತು ಅಮೆರಿಕ ಕೆಲ ದಿನಗಳ ಹಿಂದೆ. ಜೈಲಲ್ಲಿಟ್ಟಿದೆ ತಗೊಂಡೋಗಿ ಅಮೆರಿಕದಲ್ಲಿ ಅಧ್ಯಕ್ಷನನ್ನ, ಡಿಕ್ಟೇಟರನ್ನು ಹೊತ್ಕೊಂಡು ಹೋಗಿ ರಾತ್ರೋರಾತ್ರಿ. ಇರಾನ್ ಅಂತಹ ರಾಷ್ಟ್ರದ ಅಲ್ಲಿನ ಮುಖಂಡ ಕೇವಲ ರಾಜಕೀಯ ಮುಖಂಡ ಆಗಿರಲಿಲ್ಲ ಅಥವಾ ಡಿಕ್ಟೇಟರ್ ಮಾತ್ರ ಆಗಿರಲಿಲ್ಲ. ಖಾಮೆನೈ ಇಡೀ ಶಿಯಾ ಸಮುದಾಯಕ್ಕೆ ಪರಮೋಚ್ಚ ಧಾರ್ಮಿಕ ಗುರು ಕೂಡ ಆಗಿದ್ದಂಥ ಮನುಷ್ಯ. ಬುಡ ಸಮೇತ ಇಡೀ ಸಂತತಿಯನ್ನು ಮುಗಿಸಿ ಹಾಕೋದು ಅಂತ ಹೇಳಿದ್ರೆ ಅಮೆರಿಕ ಜಗತ್ತಿಗೆ ಮೆಸೇಜ್ ಪಾಸ್ ಮಾಡಿದೆ, ನಾವಿನ್ನೂ ದೊಡ್ಡಣ್ಣ, ನಾವಿನ್ನೂ ಕೂಡ ಸೂಪರ್ ಪವರ್, ನಮಗಿಷ್ಟ ಬಂದಿದ್ದು ಮಾಡ್ತೀವಿ, ನಾವು ನಮ್ಮನ್ನು ಎದುರು ಹಾಕೊಂಡ್ರೆ ನಿಮ್ಮ ಕತೆ ಅಷ್ಟೇ ಅಂತ. ಎಲ್ಲರ ಬೆನ್ನು ಮೂಳೆಯಲ್ಲೂ ಒಂದು ನಡುಕ ಹರಿದು ಹೋಗೋಕ್ಕೆ ಕಾರಣ ಆಗಿದೆ ಅಮೆರಿಕದ ಈ ನಡೆ. ಆದರೆ ಇದು ಎಂಡ್ ಹೇಗಾಗತ್ತೆ ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಡಿಟೋ ಹೆಲ್ಪನ್ನು ಫ್ರೀ ಆಗಿ ಪಡೆಯೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ರೀತಿ ಫ್ರೀ ಇನ್ಶೂರೆನ್ಸ್ ಅಡ್ವೈಸನ್ನು ಪಡಿಬೋದು. ವಾಟ್ಸಪ್ ಚಾಟ್ನಲ್ಲೂ ಕೂಡ ನೀವು ಅವ್ರ ಹತ್ರ ಹೆಲ್ಪ್ ಪಡಿಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.